ಕಟ್ತಕ್ಕಂಥದ್ದು, ವಸತಿ ಸೌಕರ್ಯವನ್ನು ಕಲ್ಪಿಸ್ತಕ್ಕಂಥದ್ದು ಹಾಗೂ ಮಹಿಳೆಯರಿಗೆ ನಿರುದ್ಯೋಗ ಅಥವಾ ಕೌಶಲ್ಯ ತರಬೇತಿ ನೀಡ್ತಕ್ಕಂಥದ್ದು, ಕಲೆ ಮತ್ತು ಕ್ರೀಡೆ ಶೈಕ್ಷಣಿಕ ತರಬೇತಿ ಹಾಗೂ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡ್ಕೊತಾ ಬರ್ತಾ ಇದ್ದೀವಿ. ಈ ವರ್ಷ ನಾವು ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ನಾವು ಮಾಡ್ತಾ ಇದ್ವಿ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ. ಅದನ್ನು ಇದೀಗ ನಾವು ಜನವರಿ ತಿಂಗಳಿಗೆ ಇದನ್ನು ಮಾಡಿಕೊಂಡು ಈ ಜನವರಿ ತಿಂಗಳಲ್ಲಿ ನಾವು ಸಂಕ್ರಾಂತಿ ಸಂಭ್ರಮೋತ್ಸವ ಅಂತ ಈ ಕಾರ್ಯಕ್ರಮವನ್ನು ರೂಪಣೆ ಮಾಡಿಕೊಂಡು ಹಲವಾರು ಗಣ್ಯಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ಗುರುತಿಸಿ ಸಾರ್ವಜನಿಕವಾಗಿ ನಾವು ಪರಿಶೀಲನೆ ಮಾಡಿ ಅವರು ಗುರುತಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ದಾರಿದೀಪ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಅಂಥವ್ರನ್ನ ನಾವು 19 ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೀವಿ. ಆ ವ್ಯಕ್ತಿಗಳನ್ನ ವಿವರಣೆಯನ್ನು ನಮ್ಮ ಸೆಕ್ರೆಟರಿ ಮೇಡಮ್ ಅವರು ವಿವರಿಸ್ತಾರೆ. ನಮ್ಮ ಸಂಸ್ಥೆಯಿಂದ ನಾವು ದಾರಿದೀಪ ಪ್ರಶಸ್ತಿಯನ್ನು ಆಯೋಜನೆ ಮಾಡಿದ್ದೀವಿ ಸರ್. ನಮ್ಮ ಸಂಸ್ಥೆ ಬಂದು 2001 ಪಾಲಹಳ್ಳಿ ಗ್ರಾಮದಿಂದ ಪ್ರಾರಂಭ ಆಗಿದ್ದು, ಅದನ್ನು ನಾವೀಗ ಕಂಟಿನ್ಯೂಟಿ ಮಾಡ್ಕೊಂಡು ಬಂದಿರೋಂಥದ್ದು. ಜೊತೆಗೆ ನಮ್ಮ ಸಂಸ್ಥೆ ಕಡೆಯಿಂದ ಈಗ ನಮ್ಮ ಪದಾಧಿಕಾರಿಗಳು ಹೇಳಿದ ಪ್ರಕಾರ ಎಲ್ಲ ಕ್ಷೇತ್ರದಲ್ಲೂ ಅಂದರೆ ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಿಂದ ನಾವು ಕೆಲವರು ಕಲೆಯನ್ನು ಗುರುತಿಸಿ ನಾವು ಪ್ರತಿ ವರ್ಷವೂ ಕೂಡ ಇದನ್ನು ಪ್ರಶಸ್ತಿ ಸಮಾರಂಭವನ್ನು ಮಾಡ್ತಾ ಇರ್ತೇವೆ. ಅದ್ರ ಜೊತೆಗೆ ಇವರು ಹೇಳಿದಾಗೆ ಕೆಲವು ಯೋಜನೆಗಳು ಏನು ಅಂದರೆ ನಮ್ಮ ಕೆಲವೊಂದು ನೊಂದ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳಿಗೆ ಆಗಿರ್ಬೋದು ಎಜುಕೇಷನ್ ಕೊಡೋದೇ ಆಗಲಿ ಅಥವಾ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಇರೋಂಥದ್ದೇ ಆಗಲಿ ಅದೆಲ್ಲ ಇದ್ದಾಗ ಅಂಥದ್ದನ್ನ ಕೆಲವೊಂದನ್ನು ನಾವು ನಮ್ಮ ಕೈಲಾದಂಥ ಕೆಲವೊಂದು ಸರ್ವಿಸ್ಗಳನ್ನ ಕೊಡ್ತಾ ಹೋಗಿದ್ದೀವಿ. ಹೀಗೆ ಕೆಲವೊಂದು ಬೇರೆ ರಾಜ್ಯದಲ್ಲೂ ಕೂಡ ನಾವು ಇದನ್ನ ಕಾರ್ಯಕ್ರಮ ಆಯೋಜನೆಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಈ ಹಿಂದೆ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಮೈಸೂರಲ್ಲಿ ಆಗ್ಬೋದು, ಶಿವಮೊಗ್ಗದಲ್ಲಿ ಆಗ್ಬೋದು, ಜಾನಪದ ಕಲೆ ಒತ್ತು ನೀಡುವಂಥ ಕಾರ್ಯಕ್ರಮಗಳನ್ನ ನಮ್ಮಲ್ಲಿ ಮಾಡ್ಕೊಂಡು ಬಂದಿರೋದು. ಆ ಕಾರ್ಯಕ್ರಮದ ಪ್ರಕಾರ ಈಗ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. SVS ಸಮುದಾಯ ಭವನ DAಕೆರೆನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸಂಕ್ರಾಂತಿ ಸಂಭ್ರಮೋತ್ಸವ ಅಂತ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರನ್ನ ಕೂಡ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅದರಲ್ಲಿ ಕೆಲವರು ಅಂದರೆ ಡಾಕ್ಟರ್ ವೀರಭದ್ರಪ್ಪ ಆಗಿರ್ಬೋದು, ಮಹೇಶ್ ಚಂದ್ರಪುರ ಆಗಿರ್ಬೋದು, ದೋಚೆಗೌಡರು ಆಗಿರ್ಬೋದು, ಇದರ ಕೆಲವೊಂದು ಕ್ಷೇತ್ರಗಳಲ್ಲಿ ಇರುವಂಥವ್ರನ್ನ ಗುರುತಿಸಿ ನಮ್ಮ ಸಂಸ್ಥೆಯು ಅಲ್ಲಿ ಸನ್ಮಾನ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯಿಂದ ಕೆಲವೊಂದು ಗ್ರಾಮಗಳಿಂದ ಕೂಡ ಕೆಲವೊಂದು ಕಾರ್ಯಕ್ರಮನ ಕೊಡೋದಕ್ಕೆ ಹಿರಿಯರು ಮತ್ತು ಕಿರಿಯರು ಕೆಲವು ಕಲಾ ತಂಡಗಳು ಕೂಡ 30ಕ್ಕಿಂತ ಹೆಚ್ಚು ಕಲಾ ತಂಡಗಳು ನಮ್ಮ ಈ ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಇದು ಕಾರ್ಯಕ್ರಮದ್ದು ಪೋಸ್ಟನ್ನು ಕೂಡ ನಾವಿವಾಗ ಇಲ್ಲೇ ಬಿಡುಗಡೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಸರ್. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಮತ್ತೊಮ್ಮೆ ನಾನು ಎಲ್ಲ